ದೇಶಾದ್ಯಂತ ಆಪರೇಷನ್ ಅಭ್ಯಾಸ ನಡೀತಾ ಇದೆ. ದೇಶದಾದ್ಯಂತ ಮಾಕ್ ಡ್ರಿಲ್. ಭಾರತ ಸೇನೆಗೆ ಬಲ ತುಂಬುವ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಆಪರೇಷನ್ ಅಭ್ಯಾಸ ಇದು. ನಮ್ಮ ಬೆಂಗಳೂರಿನಲ್ಲೂ ಕೂಡ ಈ ಮಾಕ್ ಡ್ರಿಲ್ ಆಗ್ತಾ ಇದೆ. ಸೈಡು ಟ್ರೈ ಪಡ್ತೀವಿ ಹಂಗಿದು ಒಂಚೂರು ಮುಂದೆ ಬಂದ್ಬಿಡಿ. ಬೆಂಗಳೂರಿನ 32 ಕಡೆಗಳಲ್ಲಿ ಸೈರನ್ ಸದ್ದು ಕೇಳಿಸ್ತಾ ಇದೆ. ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ನಡೀತಾ ಇರುವಂತಹ ಅಣಕು ಪ್ರಯೋಗ ಇದು. ಬೆಂಗಳೂರು ಸೇರಿದ ಹಾಗೆ ಹಲವು ಕಡೆಗಳಲ್ಲಿ ಸೈರನ್ ಮೊಳಗಿದೆ. ದೇಶದಾದ್ಯಂತ ಇದೇ ರೀತಿ ಮಾಕ್ ಡ್ರಿಲ್ ಆಗ್ತಾ ಇದೆ. ಒಟ್ಟು 244 ಜಿಲ್ಲೆಗಳಲ್ಲಿ ಭಾರತ ಸೇನೆಗೆ ಬಲ ತುಂಬುವ ನಿಟ್ಟಿನಲ್ಲಿ, ಜೊತೆಗೆ ನಾಗರಿಕರು ಯುದ್ಧದ ಸಂದರ್ಭದಲ್ಲಿ ಹೇಗೆ ತಮ್ಮನ್ನ ತಾವು ರಕ್ಷಣೆ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಈ ಮಾಕ್ ಡ್ರಿಲ್ ನಲ್ಲಿ ಅರಿವು ಮೂಡಿಸುವಂತಹ ಪ್ರಯತ್ನ, ಅದರ ಭಾಗವಾಗಿ ಸೈರನ್ ಮೊಳಗಿದೆ. ಬೆಂಗಳೂರು ಸೇರಿ 3 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್. ಮಾಕ್ ಡ್ರಿಲ್ಗೂ ಮೊದಲು ಸೈರನ್ ಸದ್ದು ಕೇಳಿಸುತ್ತೆ. ಹಲಸೂರಿನ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಇಂತಹ ಸಂದರ್ಭದಲ್ಲಿ ನಾಗರಿಕರು ಕೂಡ ಅಲರ್ಟ್ ಆಗಿರಬೇಕು. ಒಂದು ವೇಳೆ ದಾಳಿಗಳಾದಂತಹ ಸಂದರ್ಭದಲ್ಲಿ ನಾಗರಿಕರು ತಮ್ಮನ್ನ ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಅಣಕು ಪ್ರಯೋಗ ಇದು. ಮಾಕ್ ಡ್ರಿಲ್ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ನಡೀತಾ ಇರುವಂತಹ ಮಾಕ್ ಡ್ರಿಲ್ ಇದು. ಬೆಂಗಳೂರು ಸೇರಿದ ಹಾಗೆ 3 ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ಮಾಕ್ ಡ್ರಿಲ್ ನಡೀತಾ ಇದೆ. ಬೆಂಗಳೂರಿನ 35 ಕಡೆಗಳಲ್ಲಿ ಇದೇ ರೀತಿ ಸೈರನ್ ಮೊಳಗಿದೆ. ಕೆಆರ್ ಮಾರ್ಕೆಟ್, ಹಲಸೂರು ಪೊಲೀಸ್ ಠಾಣೆ, ವೈಯಾಲಿ ಕಾವಲ್ ಸೇರಿದ ಹಾಗೆ ಒಟ್ಟು 35 ಕಡೆಗಳಲ್ಲಿ ಸೈರನ್ ಮೊಳಗಿದೆ. ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಆಗ್ತಾ ಇರುವಂತಹ ಮಾಕ್ ಡ್ರಿಲ್ ಇದು ಅಣಕು ಪ್ರಯೋಗ. ಆಪರೇಷನ್ ಸಿಂಧೂರ್ ಸಕ್ಸಸ್ ನ ಬೆನ್ನಲ್ಲೇ ಆಪರೇಷನ್ ಅಭ್ಯಾಸ ಹೆಸರಿನಲ್ಲಿ ಅಣಕು ಪ್ರಯೋಗ ಆಗ್ತಾ ಇದೆ. ಸೈರನ್ ಸದ್ದು ಕೇಳಿಸಿದೆ. ರಾಜ್ಯದ 3 ಜಿಲ್ಲೆ ಸೇರಿದ ಹಾಗೆ ದೇಶದಾದ್ಯಂತ ಒಟ್ಟು 244 ಜಿಲ್ಲೆಗಳಲ್ಲಿ ಇದೇ ರೀತಿ ಸೈರನ್ ಸದ್ದು ಕೇಳಿಸುತ್ತೆ. ಅದಾದ ನಂತರ ಮಾಕ್ ಡ್ರಿಲ್ ಆಗತ್ತೆ. ಒಂದು ಕಡೆ ಯುದ್ಧಕ್ಕೆ ಸೇನೆ ಸಜ್ಜಾಗಿ ನಿಂತಿದೆ. ಯಾವ ಕ್ಷಣದಲ್ಲಿ ಎಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾದ್ರೂ ಕೂಡ ಅದನ್ನ ಫೇಸ್ ಮಾಡೋದಿಕ್ಕೆ ಸೇನೆ ಸಜ್ಜಾಗಿದ್ರೆ, ಮತ್ತೊಂದು ಕಡೆ ಪ್ರತಿಯೊಬ್ಬ ನಾಗರಿಕ ಇಂತಹ ಸಂದರ್ಭದಲ್ಲಿ ಒಂದು ವೇಳೆ ದಾಳಿ ಆಗಿದ್ದೇ ಆದರೆ ಹೇಗೆ ರಕ್ಷಣೆಯನ್ನ ಮಾಡಿಕೊಳ್ಳಬೇಕು ಅನ್ನೋದರ ಕುರಿತಾಗಿ ಈ ಮಾಕ್ ಡ್ರಿಲ್ ನಲ್ಲಿ ಹೇಳಿಕೊಡಲಾಗುತ್ತೆ. ನಮ್ಮ ಬೆಂಗಳೂರಿನಲ್ಲೂ ಕೂಡ ಮಾಕ್ ಡ್ರಿಲ್ ನಡೀತಾ ಇದೆ. ಅದಕ್ಕೂ ಮೊದಲು ಸೈರನ್ ಸದ್ದು ಕೇಳಿಸಿರುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಸದ್ಯ ತಾವ್ ಎಲ್ಲಿದ್ದೀರಿ? ಈಗ ಮಾಕ್ ಡ್ರಿಲ್ ನ ಹಂತವಾಗಿ ಸೈರನ್ ಸದ್ದು ಕೇಳಿಸಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಪ್ಡೇಟ್ಸ್ ಕೊಡ್ತಾ ಹೋಗೋದಾ? ವೀಣಾ, ಇನ್ನೇನು ಆಪರೇಷನ್ ಅಭ್ಯಾಸ ಅನ್ನುವಂತ ಏನೋ ಒಂದು ಹೆಸರಿನಲ್ಲಿ ಇಡೀ ದೇಶಾದ್ಯಂತ ಒಂದು ಮಾಕ್ ಡ್ರಿಲ್ ಅನ್ನ ಏನು
ಮಾಡಲಾಗ್ತಾ ಇದೆ. ಪಹಲ್ಗಾಮ್ ಅಟ್ಯಾಕ್ ನಂತರ ದೇಶದ ಯಾವುದೇ ಭಾಗದಲ್ಲಿ ಯಾವುದೇ ರೀತಿಯಾದಂತಹ ತುರ್ತು ಪರಿಸ್ಥಿತಿಗಳು, ಅಟ್ಯಾಕ್ಗಳು ಅಥವಾ ಏರ್ ಸ್ಟ್ರೈಕ್ ಯಾವುದೇ ರೀತಿಯಾದ ಪರಿಸ್ಥಿತಿಗಳು ಬಂದಂತ ಸಂದರ್ಭದಲ್ಲಿ ಆಗ ರಕ್ಷಣಾ ಸಿಬ್ಬಂದಿಗಳು ಯಾವ ರೀತಿ ರಿಯಾಕ್ಟ್ ಅನ್ನ ಮಾಡಬೇಕು, ಯಾವುದಕ್ಕೆ ಆದ್ಯತೆಯನ್ನ ಕೊಡಬೇಕು, ಆ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿಯಾಗಿ ರಿಯಾಕ್ಟ್ ಅನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಆ ಸಂದರ್ಭದಲ್ಲಿ ಏನು ಪೊಲೀಸ್ ಇಲಾಖೆ ಆಗ್ಲಿ, ಅಗ್ನಿಶಾಮಕ ಇಲಾಖೆ ಆಗ್ಲಿ, ಮತ್ತೆ ಸಿವಿಲ್ ಡಿಫೆನ್ಸ್ ಆಗ್ಲಿ ಹೇಗೆ ರಿಯಾಕ್ಟ್ ಮಾಡುತ್ತೆ, ಯಾವ ಸಿಗ್ನಲ್ ಗಳನ್ನ ಜನರು ಒಂದು ತುರ್ತು ಪರಿಸ್ಥಿತಿ ಅನ್ನುವಂಥದ್ದಾಗ್ಲಿ ಅಥವಾ ಒಂದು ಕಠಿಣ ಸಂದರ್ಭ ಎದುರಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಈ ರೀತಿಯಾದಂತ ಒಂದು ಮಾಕ್ ಡ್ರಿಲ್ ಅನ್ನ ಮಾಡ್ಲಾಗ್ತಾ ಇರುವಂತದ್ದು. ಇವತ್ತು ಸರಿಯಾಗಿ 3:58 ಬೆಂಗಳೂರಿನ 35 ಕಡೆ ಸೈರನ್ ಅನ್ನ ಮೊಳಗಿಸಲಾಯಿತು. ಅದು 3 ಬಾರಿ ಸೈರನ್ ಅನ್ನ ಮೊಳಗಿಸುವ ಮೂಲಕ ಈ ಒಂದು ಮಾಕ್ ಡ್ರಿಲ್ ಆರಂಭ ಆಗಿದೆ. ನಾನೀಗ ಬೆಂಗಳೂರಿನ ಅಂದ್ರೆ ಗೃಹ ರಕ್ಷಕ ದಳದ ಡಿಜಿ ಕಚೇರಿಯಲ್ಲಿ ಏನೊಂದು ಮಾಕ್ ಡ್ರಿಲ್ ನಡೀತಾ ಇದೆ, ಆ ಮಾಕ್ ಡ್ರಿಲ್ ನ ಏನು ವೀಕ್ಷಣೆ ಮಾಡ್ತಾ ಇರುವಂತದ್ದು, ಮತ್ತೆ ನಾವೇನು ಲೈವ್ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ವಿ. ಈಗ ನಡೀತಾ ಇರುವಂತದ್ದು ಒಂದು ನೀರಿನಲ್ಲಿ ಯಾವ ರೀತಿಯಾಗಿ ರಕ್ಷಣೆ ಕಾರ್ಯ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಅಲ್ಸೂರ್ ಲೇಕ್ ನ ಒಳಗಡೆ ಅಂದ್ರೆ ಯಾವ್ದಾದ್ರು ಒಂದು ಪರಿಸ್ಥಿತಿಯಲ್ಲಿ ಜನರು ನೀರಿನಲ್ಲಿ ಸಿಗಾಕೊಂಡಿರೋ ಅಥವಾ ನೀರಿಗೆ ಆರ್ತಾ ಇರುವಂತದ್ದಾಗ್ಲಿ ಅಥವಾ ಒಂದ್ ರೀತಿ ಏನೋ ಈ ರೀತಿ ಸಮುದ್ರದ ವಾತಾವರಣದಿಂದ ಆ ಜಾಗಗಳಲ್ಲಿ ಏನಾದ್ರೂ ಈ ರೀತಿಯಾದಂತಹ ಘಟನೆಗಳು ನಡೆದ ಸಂದರ್ಭದಲ್ಲಿ ಆವಾಗ ಹೇಗೆ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನ ಒಂದು ಮಾಕ್ ಡ್ರಿಲ್ ಬೋಟ್ ರೆಸ್ಕ್ಯೂ ಕಾರ್ಯಕ್ರಮಗಳು ನಡೀತಾ ಇರುವಂತದ್ದು. ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ಲಿಕ್ಕೆ ರಾಜ್ಯದ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಜೊತೆಗೆ ಪೊಲೀಸ್ ಮುಖ್ಯಸ್ಥರಾಗಿರುವಂತಹ ಡಿಜಿ ಅಂಡ್ ಐಜಿಪಿ ಅಲೋಕ್ ಮೋಹನ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಮತ್ತೆ ಎಲ್ಲ ಹಿರಿಯ ಅಧಿಕಾರಿಗಳು ಮತ್ತೆ ಗೃಹ ಇಲಾಖೆ ಅಧಿಕಾರಿಗಳು ಮತ್ತೆ ಎಲ್ಲರೂ ಕೂಡ ಬಂದು ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರುವಂತದ್ದು. ಇಲ್ಲಿ ಈ ಒಂದು ಮಾಕ್ ಡ್ರಿಲ್ ನಲ್ಲಿ ಒಂದು ಕಡೆ ವಾಟರ್ ಅಲ್ಲಿ ಹೇಗೆ ರೆಸ್ಕ್ಯೂ ಮಾಡುವಂತದ್ದು ಒಂದ್ ಕಡೆ, ಆದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಯಾವ್ದಾದ್ರು ಒಂದು ಬಿಲ್ಡಿಂಗ್ ಗಳಲ್ಲಿ ಅಥವಾ ನಾಗರಿಕರು ವಾಸವಾಗಿರುವಂತಹ ಬಿಲ್ಡಿಂಗ್ ಆಗ್ಲಿ ಅಥವಾ ಸರ್ಕಾರಿ ಕಚೇರಿಯಲ್ಲಾಗ್ಲಿ ಅಥವಾ ಜನನಿಬಿಡ ಪ್ರದೇಶಗಳಲ್ಲಿ ಈ ರೀತಿಯಾದಂತಹ ಒಂದು ಬಾಂಬಿಂಗ್ ಆಗ್ಲಿ ಅಥವಾ ಅಲ್ಲಿ ಯಾರಾದ್ರೂ ಬಂದು ಒತ್ತಾಳಿಟ್ಕೊಂಡು ಯಾರನ್ನ ಎದುರಿಸುವಂತದ್ದಾಗ್ಲಿ ಅಥವಾ ಬೆಂಕಿ ಬೀಳುವಂತದ್ದಾಗ್ಲಿ ಇಂತಾದ ಪರಿಸ್ಥಿತಿಗಳು ಬಂದಂತ ಸಂದರ್ಭದಲ್ಲಿ ಹೇಗೆ ನಾವು ಆ ಸಂದರ್ಭದಲ್ಲಿ ರೆಸ್ಪಾಂಡ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆ ಒಂದು ಡ್ರಿಲ್ ಕೂಡ ಕೆಲವೇ ಕ್ಷಣದಲ್ಲಿ ಶುರುವಾಗುತ್ತೆ. ಅದಾದ ನಂತರ ಯಾರಾದರೂ ಏನೋ ಅಂತಹ ಘಟನೆಗಳಲ್ಲಿ ಒಂದು ಗಾಯಾಳುಗಳಾದ್ರೆ, ಕ್ಯಾಶುಯಾಲಿಟಿಗಳಾದ್ರೆ ಆ ಸಂದರ್ಭದಲ್ಲಿ ಹೇಗೆ ರಕ್ಷಣೆ ಮಾಡಬೇಕು ನಿಟ್ಟಿನಲ್ಲಿ ಅದನ್ನ ಅಂದ್ರೆ ಆ ಪರಿಸ್ಥಿತಿನ ಎದುರಿಸಲಿಕ್ಕೆ ಒಂದಷ್ಟು ಸ್ಟ್ರೆಚರ್ಗಳು, ಆಂಬುಲೆನ್ಸ್ಗಳು, ಅಂದ್ರೆ ವೈದ್ಯರು ಸೇರಿದಂತೆ ಮತ್ತೆ ಬೇರೆ ಬೇರೆ ಸಿಬ್ಬಂದಿ, ಸಿವಿಲ್ ಡಿಫೆನ್ಸ್ ಅವರು ಇದ್ದಾರೆ, ಅಗ್ನಿಶಾಮಕ ಸಿಬ್ಬಂದಿ ಅವರು ಇದ್ದಾರೆ, ಪೊಲೀಸ್ ಅವರು ಇರ್ತಾರೆ, ಜೊತೆಗೆ NCC, NSS ನ ಕ್ರೆಡಿಟ್ ಏನೋ ಸ್ವಯಂ ಸೇವಕರು ಕೂಡ ಆ ಒಂದು ಕಾರ್ಯಾಚರಣೆಯಲ್ಲಿ ಇರುವಂತದ್ದು. ಅಂದ್ರೆ ಇಡೀ ಏನಾದ್ರೂ ಒಂದು ಈ ರೀತಿಯಾದ ಪರಿಸ್ಥಿತಿಗಳು ಎದುರಾಗಿದೆ ಅದರಲ್ಲಿ ಅಥವಾ ಏನಾದ್ರೂ ಒಂದು ಅವಘಡಗಳು ನಡೆದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅದನ್ನ ರೆಸ್ಪಾಂಡ್ ಮಾಡಬೇಕು, ಒಂದು ಪ್ರಮುಖವಾಗಿ ಆ ಒಂದು ಕಾರ್ಯಾಚರಣೆಯಲ್ಲಿ ಭಾಗಿಯಾಗುವಂತ ಸಿಬ್ಬಂದಿಗಳಿಗೆ ಅದರ ಮೇಲೆ ಅರಿವನ್ನ ಮೂಡಿಸಬೇಕಾಗತ್ತೆ. ಅದರ ಜೊತೆಗೆ ಆ ಸೈರನ್ ಅನ್ನ ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಹೇಗೆ ರೆಸ್ಪಾಂಡ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಕ್ ಡ್ರಿಲ್ ನ ಪ್ರದರ್ಶನ ಮಾಡುವ ಮೂಲಕ ಆ ಒಂದು ಮಾಕ್ ಡ್ರಿಲ್ ನ ಒಂದು ಮಾಧ್ಯಮಗಳಲ್ಲಿ ಪ್ರಸಾರ ಆದ ನಂತರ ಜನರಿಗೆ ಒಂದು ಎಜುಕೇಟ್ ಆಗುತ್ತೆ. ಸೊ ಯಾವಾಗ ನಾವು ಏನೋ ಒಂದ್ ಕಡೆ ತುರ್ತು ಪರಿಸ್ಥಿತಿ ಆಗಿದೆ ಅಥವಾ ಏನೊಂದು ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಅಥವಾ ಬಾಂಬಿಂಗ್ ಆಗ್ಲಿ ಅಥವಾ ಯಾರ್ದೋ ದಾಳಿ ಆಗ್ಲಿ ಈ ರೀತಿಯಾದಂತ ಪರಿಸ್ಥಿತಿಗಳು ಆಗುತ್ತೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೇ ಒಂದು ಸೈರನ್ ಆದ್ರೆ ಅಲರ್ಟ್ ಆಗಿ ಅನ್ನುವಂಥದ್ದು, ಎರಡನೇ ಸೈರನ್ ಆದ ಸಂದರ್ಭದಲ್ಲಿ ಏನೊಂದ್ ಕಡೆ ಎಮರ್ಜೆನ್ಸಿ ಎದುರಾಗ್ತಿದೆ ಅಂತಂದ್ರೆ ಮೂರನೇ ಸೈರನ್ ಆದ್ರೆ ತಾವು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಬೇಕು. ಅಂದ್ರೆ ಒಂದ್ ವೇಳೆ ಏರ್ ಸ್ಟ್ರೈಕ್ ಆದ್ರೆ ಎಲ್ಲಾದ್ರೂ ಅಂಡರ್ ಗ್ರೌಂಡ್ ಗಳಲ್ಲಿ, ಬಂಕರ್ ಗಳಲ್ಲಿ ಈ ರೀತಿಯಾದಂತ ಒಂದು ರೆಸ್ಕ್ಯೂನ ತಮಗ್ ತಾವು ಮಾಡ್ಕೊಳ್ಬೇಕಾಗುತ್ತೆ, ಒಂದು ರಕ್ಷಣೆ ಮಾಡ್ಕೊಳ್ಬೇಕಾಗುತ್ತೆ. ಬೇರೆ ಬೇರೆ ರೀತಿ ಬೆಂಕಿ ಅನಾಹುತಗಳು ಅಥವಾ ಇನ್ನೇನಾದ್ರೂ ಆದ ಸಂದರ್ಭದಲ್ಲಿ ಅವ್ರು ಎಲ್ಲ ಒಂದ್ ಕಡೆ ಹೋಗಿ ದೂರದ ಅಂದ್ರೆ ಸುರಕ್ಷಿತ ಸ್ಥಳದಲ್ಲಿ ಅವರು ಅವಿತುಕೊಳ್ಬೇಕು. ಈ ರೀತಿಯಾದಂತ ಒಂದು ಅಭ್ಯಾಸವನ್ನ ಒಂದು ಮಾಕ್ ಡ್ರಿಲ್ ಮಾಡುವ ಮೂಲಕ ಜನರಿಗೆ ಅಭ್ಯಾಸವನ್ನ ಮಾಡಿಸುವಂತ ಪ್ರಯತ್ನವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಇದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ 244 ಜಿಲ್ಲೆಗಳಲ್ಲಿ ಅಷ್ಟು ಕಡೆ ಈ ಒಂದು ಮಾಕ್ ಡ್ರಿಲ್ ನಡೀತಾ ಇರುವಂತದ್ದು. ಕರ್ನಾಟಕದಲ್ಲಿ ಬೆಂಗಳೂರು, ರಾಯಚೂರು, ಕಾರವಾರ ಒಟ್ಟು 3 ಕಡೆ ಏಕಕಾಲಕ್ಕೆ ಅಂದ್ರೆ 3:58 ಸರಿಯಾಗಿ ಸೈರನ್ ಆಯ್ತು. ಸೈರನ್ ಆನ್ ಆದ ಕ್ಷಣದಿಂದ ಈ ರೀತಿಯಾದಂತಹ ಮಾಕ್ ಡ್ರಿಲ್ ನ ಒಂದಷ್ಟು ಕಾರ್ಯಾಚರಣೆ ಆರಂಭ ಆಗಿರುವಂತದ್ದು ಇನ್ನು ನಡೀತಾ ಇದೆ. ಸುಮಾರು 7 ಗಂಟೆವರೆಗೂ ಕೂಡ ಇದು ವಿವಿಧ ಹಂತಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಾಕ್ ಡ್ರಿಲ್ ಮುಂದುವರಿಯುತ್ತೆ. ವೀಣಾ, ಅಂದ್ರೆ ಈಗ ಆರಂಭ ಆಗಿದ್ದು 7 ಗಂಟೆವರೆಗೂ ನಡೆಯುತ್ತೆ ಈ ಡ್ರಿಲ್. ಜೊತೆಗೆ 1 ವಾರಗಳ ಕಾಲ ಇದೇ ರೀತಿಯ ಪ್ರಯೋಗಗಳಾಗತ್ತಾ ರಮೇಶ್? ಖಂಡಿತ ವೀಣಾ. ಅಂದ್ರೆ ಈಗ ಏನು ಡಿಜಿ ಫೈರ್ ಡಿಪಾರ್ಟ್ಮೆಂಟ್ ಮತ್ತು ಸಿವಿಲ್ ಡಿಫೆನ್ಸ್ ನ ಡಿಜಿ ಆಗಿರುವಂತ PK ಠಾಕೂರ್ ಅವರು ನೆನೆ ಹೇಳಿದ ಪ್ರಕಾರ ಮತ್ತೆ ಈಗ ಹೇಳ್ತಾ ಇರುವಂತ ಮಾಹಿತಿ ಪ್ರಕಾರ ಒಟ್ಟು 7 ದಿನಗಳ ಕಾಲ ಬೇರೆ ಬೇರೆ ಸ್ಥಳಗಳಲ್ಲಿ ಈ ರೀತಿ ಅಂದ್ರೆ ಡ್ರಿಲ್ ಗಳಾಗುತ್ತೆ. ಅಂದ್ರೆ ಇವತ್ತು ಆರಂಭಿಕವಾಗಿ ಮೊದಲನೇ ದಿನ ಅವರ ಡಿಜಿ ಕಚೇರಿಯಲ್ಲಿ, ಅದರಲ್ಲಿ ಕೂಡ ಅವರ ಡಿಜಿ ಕಚೇರಿಯ ಮುಂಭಾಗದಲ್ಲಿ ಅಲ್ಸೂರ್ ಲೇಕ್ ಏನಿದೆ ಅಲ್ಲಿಯೂ ಕೂಡ ವಾಟರ್ ರೆಸ್ಕ್ಯೂ
ಕೂಡ ಮಾಡ್ತಾ ಇರುವಂತದ್ದು. ಮತ್ತೆ ಅವರದೇ ಕಚೇರಿಯಲ್ಲಿ ಅಂದ್ರೆ ಒಂದು ಬಿಲ್ಡಿಂಗ್ ನಲ್ಲಿ ಯಾವ ರೀತಿಯಾದಂತ ಬಿಲ್ಡಿಂಗ್ ಗಳಲ್ಲಿ ಏನಾದ್ರು ರೀತಿಯಾದಂತ ಒಂದು ಅವಘಡಗಳೇನಾದ್ರೆ ಯಾರಿಗೆ ರೆಸ್ಕ್ಯೂ ಮಾಡ್ಬೇಕು ಅಂತದನ್ನ ಅನ್ನು ಪ್ರಾಯೋಗಿಕವಾಗಿ ಇವತ್ತು ಆರಂಭಿಸಿದ್ದಾರೆ. ಸೊ ನಾಳೆಯಿಂದ ಬೇರೆ ಬೇರೆ ಆ ಸ್ಥಳಗಳಲ್ಲಿ ಈ ರೀತಿಯಾದಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.